ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಈ ಥರ ಇದು ಮಾಡ್ಕೊಬೇಕು, ಅಂದರೆ 4 ಫೋಲ್ಡ್ ಥರ ಮಾಡ್ಕೊಬಿಟ್ಟು ನನಗೆ 5 ಇಂಚ್ ಬೇಕು. ಅದನ್ನು 1 ಇಂಚು ಎಕ್ಸ್ಟ್ರಾ, ಒಂದು ಸೆಂಟಿಮೀಟ್ರ್ ಎಕ್ಸ್ಟ್ರಾ ತಗೊಂಡು 6 ಸೆಂಟಿಮೀಟ್ರಿಗೆ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 6 ಸೆಂಟಿಮೀಟ್ರ್ ಅಳತೆ ಮಾಡ್ಕೊಂಡ್ರೆ ಹಾಫ್ ಬ್ಲೌಸ್ ಬರುತ್ತೆ. ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು. ಇದು ತೋಳು ಕಟ್ಟಿಂಗ್. ಇದು ಈ ರೀತಿ 6 ಸೆಂಟಿಮೀಟ್ರಿಗೆ ಅಳತೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ, 6 ಸೆಂಟಿಮೀಟರ್. ನಂತರ ನಮ್ಗೆ ಅಳತೆ ನಮ್ಮ ಹಾಫ್ ಬ್ಲೌಸ್ಗೆ ಎಷ್ಟಿದ್ದು ಬರುತ್ತೆ ಅದು ನೋಡಿಕೊಂಡು ಅಳತೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ 2 ಇಂಚು ಇದು ಮಾಡ್ಕೋಬೇಕು. ಇನ್ನು ಆಮೇಲೆ ಮತ್ತೆ ಮೇಲಿಂದ ಕೆಳಗಡೆಗೆ ಎಷ್ಟು ಇಳಿಸ್ಕೋಬೇಕು ಅಂತಂದರೆ, ನಮ್ಮದು 32 ಇದಲ್ವಾ ಸುತ್ತಳತೆ, ಆದ್ದರಿಂದ 3 ಸೆಂಟಿಮೀಟ್ರಿಗೆ ಇಳಿಸ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತೋಳಿನ ಕಂಕ್ಳಿನ ಸುತ್ತಳತೆ 8.5 ಸೆಂಟಿಮೀಟ್ರು, 8.5 ಸೆಂಟಿಮೀಟ್ರ್ ಪ್ಲಸ್ 2 ಸೆಂಟಿಮೀಟ್ರ್ ಎಕ್ಸ್ಟ್ರಾ ಇದು ಮಾಡ್ಕೋಬೇಕು. ಕೆಳಗಡೆನೂ 2 ಸೆಂಟಿಮೀಟ್ರ್ ಎಕ್ಸ್ಟ್ರಾ ಇದು ಮಾಡ್ಕೊಂಡಿದ್ದೀನಿ. ಈಗ ಸ್ಕೇಲಿಂದ ಸ್ಟ್ರೈಟ್ ಲೈನ್ ಎಳ್ಕೋಬೇಕು. 3 ಸೆಂಟಿಮೀಟ್ರು ಇದು ಮಾಡ್ಕೋಬೇಕು ಪಕ್ಕಕ್ಕೆ. ಅಲ್ಲಿಂದ ಹಾಫ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 8.5 ಸೆಂಟಿಮೀಟ್ರ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ ಹಾಫ್ ಇದು ಮಾಡ್ಕೊಂಡ್ರೆ ಅಲ್ಲಿ ಬರುತ್ತೆ. ನೆಕ್ಸ್ಟು 3 ಸೆಂಟಿಮೀಟ್ರ್ ಅಲ್ವಾ, 3 ಸೆಂಟಿಮೀಟ್ರಿಂದ ಆಫ್ ಮಾಡಿಕೊಂಡ್ರೆ ಅದಕ್ಕೆ ಅರ್ಧಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡಿಕೊಂಡ್ರೆ ಯಾವುದೇ ಅಳತೆ ಮಿಸ್ ಆಗೋಲ್ಲ. ಈಗ ಇದಕ್ಕೆ ಒಂದು ಸ್ಕೇಲಿಂದ ಲೈನ್ ಹಾಕೋಬೇಕು. ಲೈನ್ ಹಾಕ್ಕೊಂಡು ಮೇಲ್ಗೂ ಒಂದು ಲೈನು ಹಾಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳೋದ್ರಿಂದ ಪರ್ಫೆಕ್ಟ್ ತೋಳು ಕಟ್ಟಿಂಗ್ ಬರುತ್ತೆ. ನೋಡಿ, ಇದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ ಮಾರ್ಕು, ಅದನ್ನ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಇದಾಗುತ್ತೆ. ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೊತ ಬರಬೇಕು. ತೋಳು ಪರ್ಫೆಕ್ಟ್ ಬರಬೇಕು ಅಂದರೆ ನಾವು ಈಗ ಕರ್ಲ್ ಸ್ಕೇಲ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಇದು ಮಾಡಿದ್ರೆ ನಮಗೆ ಬೇಕಾದಂಥ ಶೇಪ್ ಬರುತ್ತೆ. ನೋಡಿ, ಇಲ್ಲಿಂದ ಮೇಲಿಂದ ಇದು ಮಾಡಿಕೊಂಡ್ರೆ ಶೇಪ್ ಬರುತ್ತೆ. ನಂತರ ಉಲ್ಟಾ ಇಟ್ಕೊಂಡು ಇದಕ್ಕೆ ಇದು ಮಾಡಿಕೊಂಡ್ರೆ ಅಲ್ಲೂ ಒಂದು ಶೇಪ್ ಬರುತ್ತೆ. ನಮ್ಮದು ತೋಳು ಯಾವ ಶೇಪ್ ಬೇಕೋ ಅದನ್ನು ನಾವು ನೋಡಿ ಈ ರೀತಿ ಮಾಡ್ಕೋಬೋದು. ಕಲ್ಲು ಸ್ಕೇಲ್ ಇರೋದ್ರಿಂದ ತುಂಬ ಉಪಯೋಗ ಇದೆ ಇದರಿಂದ. ನೋಡಿ, ಈಗ ಈ ರೀತಿ ಶೇಪ್ ಬರ್ತೈತಲ್ಲ ಆ ಥರ. ನೆಕ್ಸ್ಟು ಇಲ್ಲಿಂದ ಅರ್ಧ ಇಂಚು ಮೇಲಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮುಂದೆಗಡೆ ಇದಕ್ಕೆ ತೋಳಿನ ಮುಂದೆ ಫ್ರಂಟ್ ಪಾರ್ಟ್ಗೆ ನೋಡಿ ಈ ರೀತಿ ಅಲ್ಲೂ ಕಲ್ಲು ಸ್ಕೇಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಉಲ್ಟಾ ಮಾಡಿಕೊಂಡು ಅದಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಶೇಪು ಪರ್ಫೆಕ್ಟ್ ಶೇಪ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಮಾಡ್ಕೊಳೋದ್ರಿಂದ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ನೋಡ್ಬೋದು ನೀವು, ಶೇಪ್ ಚೆನ್ನಾಗಿ ಬಂದೈತೆ. ಈ ರೀತಿ ಮಾಡ್ಕೊಳೋದ್ರಿಂದ ಪರ್ಫೆಕ್ಟ್ ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ಫುಲ್ಲು ಮೇಲ್ಗೆ ಇದಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಕಟ್ ಮಾಡ್ಕೋಬೇಕು ಫ್ರಂಟು. ಇದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಬಿಗಿನರ್ಸ್ ಇದನ್ನ ನೀಟಾಗಿ ನೋಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಮೇಲೊಂದು ಸ್ಟಾಚ್ ಹಾಕೋತಾ ಇದ್ದೀನಿ, ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಳೋದ್ರಿಂದ ನಾವು ಇಲ್ಲಿಗೆ ನಮಗೆ ಅಳತೆ ಬೇಕೋ ಅಲ್ಲಿಗೆ ಇದು ಮಾಡ್ಕೋಬೋದು. ಇದನ್ನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ತೋಳು ಕಟ್ಟಿಂಗು ರೆಡಿ ಆಗುತ್ತೆ. ಇದು ಫ್ರಂಟು ಈಗ ಎಲ್ಲ ಓಪನ್ ಮಾಡಿಬಿಟ್ಟು ಈಗ ಫುಲ್ ಓಪನ್ ಮಾಡಿಬಿಟ್ರೆ ಫ್ರಂಟ್ ಕಟ್ ಮಾಡ್ಕೋಬೇಕು ಶೇಪ್ನ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಶೇಪು ರೆಡಿ ಆಗುತ್ತೆ. ಮುಂಭಾಗಕ್ಕೆ ಬರೋದು ಇದು ತೋಳು. ಈ ರೀತಿ ಇದಾದಮೇಲೆ ಮುಂದೆಗಡೆ ಯಾವುದು ಅಂತ ನಮಗೆ ಗೊತ್ತಾಗಬೇಕಲ್ವ, ಅದಕ್ಕೆ ಇಲ್ಲೊಂದು ಸ್ಟಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ತೋಳು ಕಟ್ಟಿಂಗು ರೆಡಿ ಆಯಿತು. ಎಕ್ಸ್ಟ್ರಾ ಬಂದೈತೆ ಸ್ವಲ್ಪ, ಅದನ್ನ ನಾನು ತಗೊತಾ ಇದ್ದೀನಿ. ಫಸ್ಟೇ ಕಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಗೊತ್ತಾಗ ಎರಡು ಕರೆಕ್ಟಾಗಿ ಒಂದೇ ಸೈಜಲ್ಲಿರಬೇಕು. ಆ ರೀತಿ ನೋಡಿಕೊಂಡು, ಅಂದರೆ ಸ್ವಲ್ಪ
ಸ್ವಲ್ಪ ಇದಾಗಿತ್ತು, ಅದನ್ನು ಕಟ್ ಮಾಡಿ ನಾನು ರಿಮೂವ್ ಮಾಡಿಕೊಂಡೆ. ನೋಡಿ ಈಗ ರೆಡಿ ಆಯಿತು. ಈಗ ನೆಕ್ಸ್ಟು ಬಾಡಿ ಕಟ್ಟಿಂಗ್ ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಫುಲ್ಲು ಅಂದರೆ ಫ್ರಂಟ್ ಕಟ್ಟಿಂಗು ಬ್ಯಾಕ್ ಕಟ್ಟಿಂಗ್ ಎರಡೂ ಒಂದೇ ಸಲ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ರೀತಿ ಇದು ಮಾಡಿಕೊಂಡು ಒಂದೇ ಸಲ ನೀನೇ ಅಳತೆ ಮಾಡಿಕೊಂಡ್ರೆ ಇದಾಗುತ್ತೆ. ಈಗ ನಮಗೆ ಎಷ್ಟು ನಮ್ಮ ಬಾಡಿಗೆ ಬೇಕೋ ಅದು ನೋಡಿಕೊಂಡು ನಾನು 15 ಸೆಂಟಿಮೀಟ್ರ್ ತೊಗೊತಾ ಇದ್ದೀನಿ. ಫ್ರಂಟು 15 ಸೆಂಟಿಮೀಟ್ರು, ಬ್ಯಾಕು 14 ಸೆಂಟಿಮೀಟ್ರು. ಅಂದರೆ ಫ್ರಂಟು ಇದು ಮಾಡ್ಕೋಬೇಕು. ಇದು ಜಾರ್ ಬಿಡುತ್ತಲ್ವ, ಅದರಿಂದ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ, ಆವಾಗ ಜಾರಲ್ಲ. ನಾವು ಹೆಂಗೆ ಕಟ್ ಮಾಡಿರ್ತೀವೋ ಹಾಗೆ ಕೂತ್ಕೊಂಡಿರುತ್ತೆ. ನೋಡಿ ಈ ರೀತಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ. 15 ಸೆಂಟಿಮೀಟ್ರಿಗೆ ಇದು ಮಾಡ್ಕೊಂಡಿದ್ದೀನಿ, ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತಳತೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟು ಬೇಕಾಗುತ್ತೆ, ಅಷ್ಟರವರೆಗೂ ಕಟ್ ಮಾಡಿಕೊಂಡು ಫುಲ್ಲು ಎಕ್ಸ್ಟ್ರಾ ಇರೋದನ್ನೆಲ್ಲ ಫುಲ್ಲು ಕಟ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಾವು ನಮಗೆ ನಮ್ಮ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಎಕ್ಸ್ಟ್ರಾ ನಾನು ಇದು ಮಾಡ್ಕೊಂಡಿದ್ದೀನಿ ಕೆಳಗಡೆ, ಅದನ್ನು ರಿಮೂವ್ ಮಾಡ್ಕೊತೀನಿ. ಆಮೇಲೆ ಈಗ ಇಲ್ಲಿ ನಾವು 2.5 ಸೆಂಟಿಮೀಟ್ರು ತಗೊತಾ ಇದ್ದೀನಿ. 2.5 ಸೆಂಟಿಮೀಟ್ರ್ ತೊಗೊಂಡು ಡೀಪ್ ಎಷ್ಟು ಬೇಕು ನನಗೆ 6.5 ಬೇಕು, 6.5 ತೊಗೊತಾ ಇದ್ದೀನಿ. ಸೋಲ್ಜರ್ 2.5, ಅದು 6.5, ಮತ್ತು ಕೆಳಗಡೆ 2.5 ತಗೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಸ್ಕೇಲಿಂದ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳೋದ್ರಿಂದ ಬೇಗ ಕಟ್ಟಿಂಗು ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೊತಾ ಬರಬೇಕು. ಈಗ ಶೇಪ್ಗೆ ನಾವು ಕರ್ವ್ ಸ್ಕೇಲ್ ಇದೆಯಲ್ಲ, ಅದರಿಂದನೇ ನಾವು ಶೇಪ್ನ ತಗೋಬೋದು. ಇದರಿಂದ ತುಂಬ ಉಪಯೋಗ, ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ರೀತಿ ಕರ್ವ್ ಸ್ಕೇಲ್ ಮಾಡೋದ್ರಿಂದ ನೋಡಿ ತುಂಬ ಈಸಿ. ಒಬ್ಬೊಬ್ರಿಗೆ ಎಷ್ಟು ಮಾರ್ಕು ಅಂತ ಗೊತ್ತಾಗಲ್ಲ, ಕರ್ವ್ ಸ್ಕೇಲ್ ಇದ್ಬಿಟ್ರೆ ನೀಟಾಗಿ ಇದಾಗುತ್ತೆ. ಈಗ ಪಟ್ಟಿ ಮಾಡ್ಕೋಬೇಕಲ್ವ ಬ್ಲೌಸ್ಗೆ, ಅದಕ್ಕೆ ನಾನು 3.5 ಸೆಂಟಿಮೀಟ್ರು ತಗೊಂಡಿದ್ದೀನಿ. ನಂತರ ಪಕ್ಕದಲ್ಲಿ 3 ಸೆಂಟಿಮೀಟ್ರು, 3.5 3 ಅಂದರೆ ಸಣ್ಣಗೆ ಇರಬಾರ್ದು, ಒಂದು ಕಡೆ ದೊಡ್ಡದಾಗಿರಬೇಕು, ಒಂದು ಕಡೆ ಚಿಕ್ಕದಾಗಿರ್ಬೇಕಲ್ವ, ಅದಕ್ಕೆ ಇದನ್ನ ಒಂದು ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಬೇಕೀಗ. ಈಗ ಮಾರ್ಕ್ ಮಾಡಿಕೊಂಡು ಅದನ್ನು ಯಾವ ಶೇಪ್ ಬೇಕೋ ನಾವು ಆ ಶೇಪ್ಗೆ ಇದು ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಆ ಥರ, ಅಂದರೆ 3.5 ಇದೆಯಲ್ಲ ನೋಡಿ, ಆ ಥರ ಮೇಲಕ್ಕೆ ಇದು ಮಾಡಬೇಕು. ಈಗ ಶೇಪ್ ಬಂತು ನೋಡ್ಬೋದು ನೀವು ಬ್ಲೌಸ್ಗೆ ಪಟ್ಟಿ ಇದು. ನಂತರ ಇಲ್ಲಿಗೆ 3 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ. ನಂತರ ತೋಳು ಎಷ್ಟು ಅಂದರೆ ಉದ್ದ ಸುತ್ತಳತೆ, ಎದೆಯ ಸುತ್ತಳತೆ, ಎದೆಯಲ್ಲಿ ಇದು ಕೈದು ಸುತ್ತಳತೆ 6.5 ಸೆಂಟಿಮೀಟ್ರು, 6 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಅದನ್ನ ಸ್ಕೇಲಿಂದ ಇದು ಮಾಡ್ಕೊತಾ ಇದ್ದೀನಿ, ಶೇಪ್ ತೊಗೊತಾ ಇದ್ದೀನಿ. ಈಗ 6 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ನಂತರ ಕರ್ವ್ ಸ್ಕೇಲ್ ತೊಗೊಂಡು ಇದು ಮಾಡ್ಕೋಬೇಕು. ಈಗ ಎದೆಯ ಸುತ್ತಳತೆ ನನಗೆ 8.5 ಸೆಂಟಿಮೀಟ್ರು, 8.5 ಸೆಂಟಿಮೀಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ 2.5 ಸೆಂಟಿಮೀಟ್ರು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, 8.5 ಪ್ಲಸ್ 2 ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ನಂತರ ಇಲ್ಲಿಂದ ಇದಕ್ಕೆ ಒಂದು 7.5 ಸೆಂಟಿಮೀಟ್ರ್ ಬೇಕಾಗುತ್ತೆ, ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿರ್ತೀನಿ, ಆಮೇಲೆ ಬೇಕಾದ್ರೆ ನಾವು ಕಟ್ ಮಾಡ್ಕೋಬೋದು ಅಂತ. ಈಗ ಸ್ಕೇಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇದ್ದರೆ ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಈಗ ಕರ್ವ್ ಸ್ಕೇಲ್ ತಗೊಂಡು ಅದನ್ನ ಶೇಪ್ನ ಇದು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿ ಶೇಪ್ ಇದು ಮಾಡ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ನೋಡಿ, ಇದು ಇಲ್ಲಿ ಎಷ್ಟು ಬೇಕು ನಮಗೆ, ನನ್ನ ಸೊಂಟದ ಸುತ್ತಳತೆ 7.5 ಸೆಂಟಿಮೀಟ್ರು, ಅದನ್ನು ನಾನು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಇದು ಮಾಡ್ಕೊಂಡಿದ್ದೀನಿ. ಅದನ್ನ ಎಕ್ಸ್ಟ್ರಾ ನಾನು ಹಂಗೆ ಬಟ್ಟೆ ಬಿಟ್ಕೊಂಡಿರ್ತೀನಿ, ಆಮೇಲೆ ನಾನು ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಇದಾಗುತ್ತೆ. ನೋಡಿ ರೀತಿ ಇವಾಗೆಲ್ಲದೂ ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು 2 ಜಾಯಿಂಟಲ್ಲಿತ್ತಲ್ವಾ, ಈಗ ಅದನ್ನ ಮೇಲ್ಗಡೆ ಬಟ್ಟೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ದು ಶೇಪ್ನ ನಾನು ತಗೊತಾ ಇದ್ದೀನಿ.
ಈಗ ಈ ಥರ ಈ ರೀತಿ ಕಟ್ ಮಾಡೋ ಕರು ಸ್ಕೇಲ ಮಾಡ್ಕೊಳೋದ್ರಿಂದ ನೀಟಾಗಿ ಶೇಪ್ ಬರುತ್ತೆ. ನಂತರ ಇದನ್ನು ಕಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ನಾನು ಬ್ಲೌಸು ನೋಡಿಕೊಂಡೆ ಅಳತೆ ಎಲ್ಲ ಕರೆಕ್ಟಾಗಿತ್ತು, ಅದರಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಬಿಟ್ರೆ ಒಂದೇ ಸಲ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಸ್ಟಿಚ್ ಮಾಡ್ಬೋದು. ನಂತರ ಈಗ ಎಕ್ಸ್ಟ್ರಾ ಹಿಂದೆಗಡೆ ಫ್ರಂಟ್ ಆಯಿತು, ಬ್ಯಾಕ್ ಇತ್ತಲ್ಲ, ಅದು 14 ಸೆಂಟಿಮೀಟ್ರ್ ಬೇಕಾಗಿತ್ತಲ್ವ, ಅದು ಮಾರ್ಕ್ ಮಾಡ್ಕೊಂಡಿದ್ದೆ. ಈಗ ಅದು ಮಾರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡೋಣ. ಮುಂದೆ ಫ್ರಂಟ್ ಪಾರ್ಟು 15 ಸೆಂಟಿಮೀಟ್ರ್ ಅಂದರೆ ಯಾಕೆ ಅಂದರೆ ಈ ಪಟ್ಟಿ ಎಲ್ಲ ಮಾಡ್ತೀವಲ್ವ, ಅಲ್ಲಿಂದ ಅಲ್ಲಿಗೆ ಸರೋಗುತ್ತೆ ಎಲ್ಲ. ಬ್ಯಾಗು 14 ಸೆಂಟಿಮೀಟ್ರ್ ಇದ್ದರೆ ಸಾಕಾಗುತ್ತೆ ನಮಗೆ. ಈಗ ಎಲ್ಲ ಇದನ್ನು ಇದು ಮಾಡ್ಕೋಬೇಕು. 2.5 ಸೆಂಟಿಮೀಟ್ರಿಗೆ ಇದು ಮಾಡಿಕೊಂಡು ಪಕ್ಕಕ್ಕೆ ಒಂದು ಹಾಫ್ ಇದು ಮಾಡಿಕೊಂಡು ಎಲ್ಲ ಮಾರ್ಕ್ ಮಾಡಿಕೊಂಡು ಶೇಪ್ ಬರುತ್ತಲ್ವ ಅದೇ ಇದು, ಅದಕ್ಕೆ ಎಲ್ಲ ಮಾರ್ಕ್ ಮಾಡಿಕೊಂಡು 4 ಸೈಡೂ ಮಾರ್ಕ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿಗೆ 2.5 ಶೇಪ್ಗೆ ಹಾಫ್ ಇದು ಇಟ್ಕೊಂಡ್ರೆ ಬರುತ್ತೆ. ನಂತರ ಈ ಕಡೆ 6 ಸೆಂಟಿಮೀಟ್ರು, ಹಾಫ್ ಅಂದರೆ 3 ಸೆಂಟಿಮೀಟ್ರ್ ಬರುತ್ತೆ. 3 ಸೆಂಟಿಮೀಟ್ರ್ ಇದು ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಉದ್ದ ನಮಗೆ ಎಷ್ಟು ಬೇಕು, ಒಂದು 3 ಸೆಂಟಿಮೀಟ್ರ್ ಬೇಕಾಗುತ್ತೆ, ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು 4 ಸೈಡು ಮಾಡಿಕೊಂಡ್ರೆ ನಮಗೆ ಎದೆ ತವ ನೀಟಾಗಿ ಶೇಪ್ ಕಪ್ ಥರ ನೀಟಾಗಿ ಬರುತ್ತೆ. 3 ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋಲ್ಲ. 4 ಕಪ್ ಇದು ಮಾಡಿಕೊಂಡ್ರೆ ಸೈಡು ಮಾಡಿಕೊಂಡ್ರೆ ಕಪ್ಪು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಎಲ್ಲ ಫಸ್ಟೇ ಮಾರ್ಕ್ ಮಾಡಿಕೊಬಿಟ್ರೆ ನಾವು ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇದನ್ನ ಬೇಕಾದ್ರೆ ಸ್ಕೇಲಿಂದ ನಾವು ಇದು ಮಾಡ್ಕೋಬೋದು. ಈ ರೀತಿ ಎಲ್ಲ 2.5 3 ಇದು ಹಾಫ್ ಇದು ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಶೇಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡು 4 ಸೈಡು ಮಾಡಿಕೊಂಡ್ರೆ ಅದು ಓಪನ್ ಮಾಡಿದ್ರೆ 2 ಕಡೆನೂ ಇದಾಗುತ್ತೆ. ಆವಾಗ 2 ಕಡೆನೂ ನೀಟಾಗಿ ಅಳತೆ ಸಿಗುತ್ತೆ ನಮಗೆ. ಮೇಯ್ನ್ ಇದನ್ನು ನಾವು ನೀಟಾಗಿ ಕಲ್ತ್ಕೊಂಬಿಟ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದು ಎಲ್ಲ ಹೊಲ್ಕೊಬಿಟ್ರೆ ಕಪ್ ಥರ ನಮಗೆ ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲ ಆದಮೇಲೆ ಮಾರ್ಕ್ ಮಾಡ್ಕೋಬೇಕು. ಒಂದೊಂದು ಸ್ವಲ್ಪ ಇದು ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಇಂಚು ಇಲ್ಲ 1/4 ಇಂಚು ಇದು ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ಕಪ್ಪು ರೆಡಿ ಆಗುತ್ತೆ ನಮಗೆ ಎದೆ. ನೋಡಿ, ರೀತಿ ಕಾಣಿಸ್ತಾ ಇರ್ಬೋದಲ್ವ ನಿಮಗೆ. ನೆಕ್ಸ್ಟು ನಾವು ಕಟ್ಟೆಲ್ಲ ಫುಲ್ ನೀಟಾಗಿ ಮಾಡ್ಕೋಬೇಕೀಗ. ಈ ರೀತಿ ಶೇಪ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟು ರೆಡಿ ಆಗುತ್ತೆ. ಈಗ ಓಪನ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ರೆಡಿ ಆಗಿದೆ, ಫ್ರಂಟ್ ಪಾರ್ಟು ರೆಡಿ. ಅದನ್ನು ನಾವು ಫೋಲ್ಡ್ ಮಾಡಿಬಿಟ್ಟು ಇದು ಮಾಡ್ಕೊಂಡು ಇದನ್ನು ಶೇಪ್ ತಗೋಬೇಕಲ್ವಾ, ಅದನ್ನು ಸ್ವಲ್ಪ ಶೇಪ್ ತಗೊತಾ ಇದ್ದೀನಿ ನಾನು. ಬ್ಯಾಕು ಏನು ಜಾಸ್ತಿ ಬೇಕಾಗಿಲ್ಲ, ಇದಕ್ಕೆ ಫ್ರಂಟ್ಗೆ ಸ್ವಲ್ಪ ಶೇಪ್ ಬೇಕು, ಅದರಿಂದ ಸ್ವಲ್ಪ ಕಟ್ ಮಾಡಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ನಾನು ಈ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಬಿಟ್ಕೊಂಡಿದ್ದೀನಿ. ಆಮೇಲೆ ನಾನು ಅಳತೆ ನೋಡಿಕೊಂಡು ನಾನು ಅದನ್ನು ಕಟ್ ಮಾಡಿ ಬಿಸಾಕ್ತೀನಿ. ಈ ರೀತಿ ಇದು ಮಾಡ್ಕೊಂಡು ರೆಡಿ ಆಯಿತು. ಈಗ ಫ್ರಂಟು ರೆಡಿ ಆಯಿತು. ಈಗ ಸೀರೆ ಇದು ಮಾಡಿದ್ರೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇದು ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ಫ್ರಂಟ್ ಪಾರ್ಟ್ ರೆಡಿ. ಇವಾಗ ಇಲ್ಲೂ ನಾವು 2 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಇದು ಬೇಕೋ ಅಷ್ಟು, ಅಂದರೆ ನನಗೆ 9 ಸೆಂಟಿಮೀಟ್ರು ಉದ್ದ ಬೇಕು. ಅದಕ್ಕೆ 9-9.5 ಸೆಂಟಿಮೀಟ್ರ್ ತೊಗೊಂಡು ಇಲ್ಲೂ ನಾನು 2 ಸೆಂಟಿಮೀಟ್ರು ಇಲ್ಲ 3 ಸೆಂಟಿಮೀಟ್ರ್ ತೊಗೊಂಡ್ರು ನಡೆಯುತ್ತೆ. ತಗೊಂಡು ಅಳತೆ ಮಾಡ್ಕೊಂಡು ಇದು ಮಾಡ್ಕೋಬೇಕು. ನಮಗೆ ಎಷ್ಟು ಡೀಪ್ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೇಕು. ನಾನು 9.5 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ನಿಮ್ಗೆ ಡೀಪ್ ಕಡಿಮೆ ಬೇಕು ಅಂದರೆ ಕಡಿಮೆ ತಗೋಬೋದು, 9 ಆ ಥರನೂ ತಗೋಬೋದು. ನಾನು 9.5 ತೊಗೊಂಡಿದ್ದೀನಿ. ಇದನ್ನು ಕಲು ಸ್ಕೇಲಿಂದ ನಿನ್ನೆ ನಾನು ಹಿಂಗೆ ಯು ಶೇಪ್ ಥರ ಮಾಡ್ಕೊಂಡಿದ್ದೀನಿ. ನಂತರ ಇದು ಎರಡನ್ನೂ ಇದು ಮಾಡ್ಕೊಂಡಾದ್ಮೇಲೆ ಈ ರೀತಿಯ ಆಫ್ ಇದು ಮಾಡಿಕೊಂಡು
ಇಲ್ಲೂ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಒಂದು ಲೈನ್ ಬರುತ್ತಲ್ವಾ, ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿಂದ 5 ಸೆಂಟಿಮೀಟ್ರ್ ಇದು ಮಾಡಿಕೊಂಡು ಅಲ್ಲೂ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡಿದ್ರೇನೆ ನಮಗೆ ಪರ್ಫೆಕ್ಟ್ ಬ್ಲೌಸು ರೆಡಿ ಆಗೋದು. ಈ ರೀತಿ ಎಲ್ಲ ಫಸ್ಟೇ ಮಾರ್ಕ್ ಮಾಡಿ ಇಟ್ಕೊಬಿಟ್ರೆ ಹೊಲಿಬೇಕಾದ್ರೆ ಬೇಗ ಮಾಡ್ಕೋಬೋದು. ಈಗ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಡೀಪ್ ಬೇಕು ಅಂದರೆ ನನಗೆ 9.5 ಸೆಂಟಿಮೀಟ್ರ್ ಬೇಕಾಗಿತ್ತು. ಅದರಿಂದ 9.5 ಸೆಂಟಿಮೀಟ್ರ್ ಯು ಶೇಪು ಕಲ್ಲು ಸ್ಕೇಲಲ್ಲಿ ಮಾಡಿಕೊಂಡು ಅದನ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ಮೇಲೆ ಯಾವ ರೀತಿ ಶೇಪ್ ಅಂತ ತೋರಿಸ್ತೀನಿ, ನೋಡ್ಬೋದು. ನೋಡಿ ಈ ರೀತಿ ಶೇಪು ಅಂದರೆ ಅಲ್ಲಿಗೆ ಬಂದೈತೆ, ಯು ಶೇಪು ಚೆನ್ನಾಗೇ ಬಂದೈತೆ. ನಂತರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾನೇ ಬಿಟ್ಕೊಂಡಿರಬೇಕು. ನೋಡಿ ಈ ರೀತಿ ಯು ಶೇಪು ಬಂತು. ಲೈನಿಂಗು ರೆಡಿ ಆಯಿತು. ಫಸ್ಟೇ ನಾವು ಲೈನಿಂಗ್ ಮೇನ್ ಇದನ್ನೇ ಕಟ್ ಮಾಡ್ಕೊಬಾರ್ದು. ಬ್ಲೌಸ್ ಪೀಸ್ನ ಲೈನಿಂಗಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಗೆ ತಪ್ಪಾಯಿತು ಅಂದರೆ ಬ್ಲೌಸ್ ಪೀಸು ವೇಸ್ಟ್ ಆಗೋಗುತ್ತೆ. ಈಗ ಲೈನಿಂಗ್ ಆದರೆ ಲೈನಿಂಗ್ನ ನಾವು ಇನ್ನೊಂದು ಲೈನ್ ತಗೊಂಡು ಮಾಡ್ಕೋಬೋದು. ಅದರಿಂದ ಫಸ್ಟು ಲೈನಿಂಗಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಅದನ್ನು ಅದೇ ಥರನೇ ಇನ್ನೊಂದು ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಗಟ್ಟಿ ಬರಬೇಕಲ್ಲ ಪಟ್ಟಿಗಳು ಕೆಳಗಡೆ, ಅದು ಬ್ಲೌಸು ಸ್ಟಿಫಾಗಿ ಕುತ್ಕೊಳೋದು ಈ ಪಟ್ಟಿಯಿಂದನೇ. ಆದ್ದರಿಂದ ನಾವು ಎರಡು ಹಾಕ್ಕೊಂಡು ನೆಕ್ಸ್ಟು ಬ್ಲೌಸ್ ಪೀಸ್ ಒಂದು ಹಾಕೊಂಡ್ರೆ ನೀಟಾಗಿ ಸ್ಟಿಫಾಗಿ ಬ್ಲೌಸು ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು. ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಈ ರೀತಿ ತೆಗಿಯೋದ್ರಿಂದ ಎಲ್ಲ ಒಂದೇ ಕಡೆ ಸ್ಟಿಚ್ ಮಾಡ್ಕೊಳೋದ್ರಿಂದ, ಅಂದರೆ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಬೇಗ ಬ್ಲೌಸ್ ಹೊಲಿಯೋಕೆ ಕೂತ್ಕೊಂಡಾಗ ಕೈಗೆ ಬೇಗ ಸಿಗಿದ್ರೆ ಬೇಗ ಹೊಲಿಬೋದು. ನೋಡಿ ಈಗ ಈ ಪಟ್ಟಿ, ಇದು ಬ್ಯಾಕು, ಫ್ರಂಟು, ಇದು ತೋಳ್ದು. ಈ ಕಟ್ಟಿಂಗು ಈಗ ರೆಡಿ ಆಗೈತೆ. ಇಷ್ಟು ಕಟ್ಟಿಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಂಡು ಕೊಡ್ತೀನಿ. ಮುಂದೆ ಇನ್ನೂ ಒಳ್ಳೆ ಮಾಹಿತಿನ ತಿಳಿಸ್ಕೊಂಡು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.